ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಕಳೆದ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಅಂದಾಗ ಆ್ಯನಿಮಲ್ ಬ್ರೀಡಿಂಗ್. ಈ ಆ್ಯನಿಮಲ್ ಬ್ರೀಡಿಂಗಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ್ಯಾವ ಸ್ಟೆಪ್ಸನ್ನು ಅನುಸರಿಸ್ಕೊಂಡು ನಾವು ಹೊಸ ಬ್ರೀಡ್ಸನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇನ್ ಡೊಮೆಸ್ಟಿಕ್ ಆ್ಯನಿಮಲ್ಸ್. ದೆನ್ ಏಪಿಕಲ್ಚರ್, ದಟ್ ಈಸ್ ಹನಿ ಬೀ ಕೀಪಿಂಗ್, ಹೌ ವಿ ಮೇಂಟೈನ್ ಆರ್ ಮ್ಯಾನೇಜ್ honey bees, beehives of honey bees, that is apiculture. What are the products from apiculture or honey bee keeping? So these are all studied in last class. Now in today's class we will discuss about the next concept, that is fisheries. ಇವತ್ತಿನ ಒಂದು ನಾವು ತರಗತಿಯಲ್ಲಿ ಫಿಶರೀಸ್ ಬಗ್ಗೆ ಬ್ರೀಫ್ ಆಗಿ ತಿಳಿತಾ ಹೋಗೋಣ. ಮತ್ಸ್ಯ ಸಾಕಾಣಿಕೆ ಅಂತ ಹೇಳ್ತೇವೆ ನಾವು ಅದನ್ನು, ಫಿಶರೀಸ್. ತಾವೆಲ್ಲರೂ ಕೂಡ ಕೇಳಿರುವಂಥದ್ದು. ಏನದು ಫಿಶರೀಸು? ನಾವು ಇದನ್ನು ಮುಖ್ಯವಾಗಿ ಈ ಸಮುದ್ರ ಸಾಗರದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ಏನಿದೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಇದನ್ನು. ಹಾಗಾದರೆ ಫಿಶರೀಸ್ ಅಂತಂದರೆ ಏನಂತ ಡಿಫೈನ್ ಮಾಡ್ಬೋದು? ಫಿಶರೀಸ್ ನಥಿಂಗ್ ಬಟ್ ಕ್ಯಾಚಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಿಶ್. ಮೀನುಗಳನ್ನು ಹಿಡಿದು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಫಿಶರೀಸ್ ಅಂತ ಕರಿತೇವೆ. ಅದು ಒಂದು ಮ್ಯಾನೇಜ್ಮೆಂಟ್, ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಆ ಸಮುದ್ರದ ಸಾಗರದಲ್ಲಿರ್ತಕ್ಕಂಥ ಮೀನುಗಳನ್ನು ಹಿಡಿಯುವಂಥದ್ದು ಕ್ಯಾಚಿಂಗ್, ಅಂಡ್ ಸೆಲ್ಲಿಂಗ್, ಅವನ್ನ ಪ್ರಿಸರ್ವ್ ಮಾಡಿ ಅದನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಏನಿದೆ ಅದನ್ನು ನಾವು ಫಿಶರೀಸ್ ಅಂತ ಕರಿತೇವೆ. ಡೆಫಿನೇಷನ್: ಕ್ಯಾಚಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಿಶಸ್ ಕಾಲ್ಡ್ ಫಿಶರೀಸ್. ನಾಟ್ ಓನ್ಲಿ ಫಿಶಸ್, along with some aquatic animals like prawn, crab, etc., lobster, etc. ಮೀನುಗಳನ್ನು ಅಲ್ಲದೇನೆ ಹಾಗೆ ಸಮುದ್ರದಲ್ಲಿ ಸಿಗ್ತಕ್ಕಂತಹ ಸೀಗಡಿ ಮೀನು, ಪ್ರಾನ್ ಅಂತ ಕರಿತೀವಿ ನಾವು ಅದನ್ನ, ಪ್ರಾನ್ ಅಂತ ಹೇಳ್ತೇವೆ. ಸೀಗಡಿ ಮೀನು ಇರಬಹುದು, ಹೌದಾ? ಹಾಗೆಯೇ ಕ್ರಾಬ್ಸ್, ಏಡಿಗಳು ಅಂತ ಹೇಳ್ತೀವಿ. ಇವುಗಳನ್ನು ಕೂಡ ಕ್ಯಾಚ್ ಮಾಡಿ ಅವನ ಮಾರಾಟ ಮಾಡುವಂತಹ ವಿಧಾನ, ವ್ಯವಸ್ಥೆ ಏನಿದೆ ಅದು ಕೂಡ ಫಿಶರೀಸ್ ಅಲ್ಲೇ ಬರುವಂಥದ್ದು. ಫಿಶಸ್ ಆರ್ ಮೇನ್ ಫುಡ್ ಫಾರ್ ಮೆಜಾರಿಟಿ ಆಫ್ ಪೀಪಲ್. ಯಾಕೆ ನಾವು ಫಿಶರೀಸ್ ಅನ್ನು ಮಾಡ್ತಾ ಇದ್ದೇವೆ? ಫಾರ್ ದಿ ಪ್ರೊಡಕ್ಷನ್ ಆಫ್ ಫುಡ್, ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಫಿಶ್. ಆಹಾರಕ್ಕಾಗಿ, ಆಹಾರದ ಉತ್ಪಾದನೆಗಾಗಿ ಈ ಮೀನುಗಳನ್ನು ಹಿಡಿದು ಮಾರಾಟ ಮಾಡುವಂತಹ ಈ ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದು. ಈ ಫಿಶರೀಸಲ್ಲಿ ನೋಡಿದಾಗ ಬಹುತೇಕ ಎಸ್ಪೆಷಲಿ ಇನ್ ಕೋಸ್ಟಲ್ ಏರಿಯಾಸ್, ಏನು ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಪೀಪಲ್ ಏನಿದ್ದಾರೆ, ದೇ ಲಿವ್ಡ್ ಇನ್ ಕೋಸ್ಟಲ್ ಏರಿಯಾಸ್. ದಿ ಮೇನ್ ಫುಡ್ ಫಾರ್ ದಮ್ ಈಸ್ ಫಿಶಸ್. ಅವರಿಗೆ ಮುಖ್ಯ ಆಹಾರ ಮೀನುಗಳು. ಹಾಗಾಗಿ ಇದು ಇವತ್ತೇನಾಗಿದೆ, ಫಿಶರೀಸ್ ಅಂತಕ್ಕಂಥದ್ದು ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿ ಡೆವಲಪ್ ಆಗ್ತಾ ಇದೆ. ನೌ ದಿ ಡಿಮ್ಯಾಂಡ್ ಆಫ್ ದಟ್ ಫುಡ್, ದಟ್ ಕೈಂಡ್ ಆಫ್ ಫುಡ್, ನಥಿಂಗ್ ಬಟ್ ಫಿಶಸ್, ಕ್ರಿಯೇಟ್ಸ್ ದಿ ಇಂಪ್ರೂವಿಂಗ್ ಆರ್ developing of that fisheries on large scale industry, as a large scale industry. ದೊಡ್ಡ ಪ್ರಮಾಣದ ಕೈಗಾರಿಕೆಯಾಗಿ ಇವತ್ತು ಬೆಳೀತಾ ಇದೆ. Coming to the steps. So in fisheries, that management provides employment for millions of fishermen and
ಫಾರ್ಮರ್ಸ್. ಇವತ್ತೇನು ಫಿಶರೀಸ್ ಇದೆ ಅದು ಕೇವಲ ಒಂದು ಬೃಹತ್ ಕೈಗಾರಿಕೆಯಾಗಿ ಇವತ್ತು ಬೆಳೀತಾ ಹೋಗ್ತಾ ಇಲ್ಲ. ಹಾಗೆ ಅಲ್ಲಿ ವಾಸ ಮಾಡುವಂತಹ ಕರಾವಳಿ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಮೀನುಗಾರರಿಗೆ ಹಾಗೆ ಇತರೆ ಒಂದು ಏನು ಫಾರ್ಮರ್ಸ್ ಇದ್ದಾರೆ, ಕೆಲಸಗಾರರಿದ್ದಾರೆ, ಇವರಿಗೆ ಒಂದು ನೌಕರಿಯನ್ನ ಒದಗಿಸಿಕೊಟ್ಟಿದೆ, ಕೆಲಸವನ್ನ ಉದ್ಯೋಗವನ್ನ ಒದಗಿಸಿಕೊಟ್ಟಿದೆ. That provides employment for millions of fishermen and farmers. Not only the employment, but also provide income. ಕೇವಲ ಉದ್ಯೋಗವನ್ನಷ್ಟೇ ಕೊಟ್ಟಿಲ್ಲ, ಜೊತೆಗೆ ಅಧಿಕ ಲಾಭವನ್ನು ತರುವಂತಹ ಒಂದು ವ್ಯವಸ್ಥೆ ಕೂಡ ಅವರಿಗೆ ಏನ್ ಮಾಡಿದೆ, ಒದಗಿಸಿಕೊಟ್ಟಿದೆ ಈ ಫಿಶರೀಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಫಿಶರೀಸ್ plays top level in Indian economy. ಇವತ್ತು ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ತಗೊಂಡಾಗ ಅಧಿಕ ಲಾಭವನ್ನ ತಂದು ಕೊಡುವಂತಹ ಒಂದು ಕೈಗಾರಿಕೆ ಅಂದಾಗ ಅದು ಫಿಶರೀಸ್ ಅಂತಾನೆ ಹೇಳಬಹುದು, ಎರಡು ಮಾತಿಲ್ಲ. ಹಾಗಾಗಿ ಇದರ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಇದನ್ನ ಇನ್ನೂ ವೇಗವಾಗಿ ಏನ್ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಜೊತೆಗೆ ಇದು ಮುಖ್ಯ ಆಹಾರ ಕೂಡ, ಇದು ಮುಖ್ಯ ಆಹಾರ ಕೂಡ ಬಹುತೇಕ ಜನರಿಗೆ ಆಲ್ ಓವರ್ ದಿ ವರ್ಲ್ಡ್, ಈ ಜಗತ್ತಿನಾದ್ಯಂತ. ಈ ಎರಡು ರೀಸನ್ಸ್ ಅನ್ನ ನಾವಲ್ಲಿ ಕೊಡ್ತಾ ಹೋಗ್ಬೋದು. ದೆನ್ ಫಿಶರೀಸ್ ಇನ್ಕ್ಲೂಡ್ಸ್ 2 ಯೂನಿಟ್ಸ್. ಈ ಒಂದು ಇದಕ್ಕೆ ಬಂದಾಗ ನಾವು 2 ಯೂನಿಟ್ಗಳನ್ನ ನೋಡ್ತೇವೆ. ಯಾವುದರ ಮೂಲಕ ಅಭಿವೃದ್ಧಿ ಪಡಿಸಬಹುದು ಇಲ್ಲಿ? ನಾಟ್ ಓನ್ಲಿ ಫಿಶಸ್ ಅಂಡ್ ಆಲ್ಸೋ ಕ್ಯಾಚಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಅದರ್ ಅಕ್ವಾಟಿಕ್ ಅನಿಮಲ್ಸ್. ಇದಲ್ಲದೇನೆ ಬೇರೆ ಬೇರೆ ಜಲಚರ ಪ್ರಾಣಿಗಳನ್ನು ಕೂಡ ಕ್ಯಾಚ್ ಮಾಡಿ, ಸಂಗ್ರಹಿಸಿ, ಮಾರಾಟ ಮಾಡಿ ಲಾಭವನ್ನು ಪಡೆದುಕೊಳ್ಳುವಂತ ವ್ಯವಸ್ಥೆ ಇಲ್ಲಿದೆ. ಸೊ ಫಿಶರೀಸ್ ಇನ್ಕ್ಲೂಡ್ಸ್ 2 ಯೂನಿಟ್ಸ್, 2 ಯೂನಿಟ್ಸ್ಗಳನ್ನ ಒಳಗೊಂಡಿದೆ. ಯಾವ್ಯಾವ್ದು 2 ಯೂನಿಟ್ಸ್ಗಳು ಅಂದಾಗ, ಫಸ್ಟ್ ಒನ್ ಈಸ್ ಆಕ್ವಾಕಲ್ಚರ್, ಆಕ್ವಾಕಲ್ಚರ್, ಅಂಡ್ ಸೆಕೆಂಡ್ ಒನ್ ಈಸ್ ಪೈಸಿಕಲ್ಚರ್, ಪೈಸಿಕಲ್ಚರ್. ನೋಡಿ, 2 ಗ್ರೂಪ್ ಇದೆ ಇಲ್ಲಿ. ಒಂದು ಆಕ್ವಾಕಲ್ಚರ್ ಅಂತ ಹೇಳ್ತೀವಿ, ಒಂದು ಯೂನಿಟ್. ಹಾಗೆ ಇನ್ನೊಂದು ಪೈಸಿಕಲ್ಚರ್ ಅಂತ ಹೇಳ್ತೀವಿ, ಅನದರ್ ಯೂನಿಟ್. ಕಮಿಂಗ್ ಟು ದಿ ಫಸ್ಟ್ ಯೂನಿಟ್, ದಟ್ ಈಸ್ ಆಕ್ವಾಕಲ್ಚರ್. ದಿಸ್ ಮೀನ್ಸ್, ಆಕ್ವಾಕಲ್ಚರ್ ಮೀನ್ಸ್ ಬ್ರೀಡಿಂಗ್ ಅಂಡ್ ರೇರಿಂಗ್ and conservation of aquatic fauna and flora. That is called aquaculture. ಏನು ಹಾಗಂದ್ರೆ ಬ್ರೀಡ್ ಮಾಡುವಂಥದ್ದು, ಆ ಸ್ಪೀಶೀಸ್ಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ರೇರಿಂಗ್ ಸಾಕಾಣಿಕೆ ಮಾಡುವಂಥದ್ದು, ಅಂಡ್ ಕನ್ಸರ್ವೇಷನ್ ಸಂರಕ್ಷಿಸುವಂಥದ್ದು. ಯಾವುಗಳನ್ನ? of aquatic fauna and flora. What is meant by flora and fauna? So ಜಲಚರ ಸಸ್ಯಗಳು, ಸಸ್ಯಗಳ ಸಮೂಹವನ್ನು ನಾವೇನಂತ ಕರಿತೇವೆ? ಫ್ಲೋರಾ ಅಂತ ಕರಿತೇವೆ. ಫ್ಲೋರಾ ಮೀನ್ಸ್ plants, then fauna means animals. So ಜಲಚರ ಸಸ್ಯಗಳು aquatic flora, ಜಲಚರ ಪ್ರಾಣಿಗಳು aquatic fauna. ಈ ಎರಡನ್ನು ಕೂಡ ಇನ್ಕ್ಲೂಡ್ ಆಗಿದೆ ಈ ಒಂದು ಆಕ್ವಾಕಲ್ಚರ್ ಅಲ್ಲಿ. ಸೊ ಆಕ್ವಾಕಲ್ಚರ್ ನಥಿಂಗ್ ಬಟ್ ಬ್ರೀಡಿಂಗ್, ರೇರಿಂಗ್, ಕನ್ಸರ್ವೇಷನ್ ಆಫ್ aquatic fauna and flora. That's one unit of fisheries. Coming to the second unit, that is pisciculture. Pisciculture nothing but cultivation of fishes only. ಕೇವಲ ಮೀನುಗಳನ್ನ ಸಾಕಾಣಿಕೆ ಮಾಡುವಂಥದ್ದನ್ನ, ಆ ಘಟಕವನ್ನ ನಾವು ಪೈಸಿಕಲ್ಚರ್ ಅಂತ ಕರಿತೇವೆ. ಫಾರ್ ಫುಡ್ ಪರ್ಪಸ್. ಯಾಕೆ ಇದು?
ಆಹಾರಕ್ಕಾಗಿ. ಹೀಗೆ 2 ಯೂನಿಟ್ಗಳನ್ನು ಹೊಂದಿದೆ ಈ ಒಂದು ಫಿಶರೀಸ್, ಆಕ್ವಾಕಲ್ಚರ್ ಆ್ಯಂಡ್ ಪೈಸಿಕಲ್ಚರ್. ನೌ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಫಿಶರ್ಸ್. ವಿಚ್ ಟೈಪ್ ಆಫ್ ಫಿಶರ್ಸ್? Catching and selling through this fisheries. Now, types of fisher. Now, there are 2 groups of fishers when we catching and selling. So, one group is freshwater fishers and second group is marine water fishers. ಈಗ ಏನು ಮೀನುಗಳನ್ನು ಅವುಗಳನ್ನು ಹಿಡಿದು ಮಾರಾಟ ಮಾಡುವಂಥ ವ್ಯವಸ್ಥೆ. ಈ ಮೀನುಗಳಲ್ಲಿ ನಾವು 2 ಮೀಡಿಯಾದಲ್ಲಿ ನೋಡ್ತೇವೆ, ಮೀಡಿಯಮಲ್ಲಿ ನೋಡ್ತೇವೆ, ವಾಟರಲ್ಲಿ ಕೂಡ, ಆಕ್ವಾಟಿಕಲ್ಲೂ ಕೂಡ 2 ಮೀಡಿಯಂ ಇದೆ. One is sea water and another one is fresh water. Sea water nothing but marine form because of the accumulation of salt. ಅಲ್ಲಿ ಸಾಲ್ಟ್ ಅನ್ನು ನಾವು ನೋಡ್ತೇವೆ ಎಲ್ಲಿ? ಸಮುದ್ರದ ನೀರಿನಲ್ಲಿ. ಹಾಗಾಗಿ ಆ ನೀರು ಗಡುಸಾಗಿರ್ತದೆ, ಉಪ್ಪು ನೀರು, ಮೆರೈನ್ ಅಂತ ಕರೀತಾರೆ. ಫ್ರೆಶ್ ವಾಟರ್ ಮೀನ್ಸ್ ಫ್ರೀ ಫ್ರಮ್ ದೋಸ್ ಸಾಲ್ಟ್ಸ್, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ಹಾಗಾಗಿ ಇದು ಸಿಹಿಯಾಗಿರ್ತದೆ. ಫಾರ್ ಎಕ್ಸಾಂಪಲ್ ರಿವರ್ ವಾಟರ್, ಲೇಕ್ ವಾಟರ್, ಪಾಂಡ್ ವಾಟರ್, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಫ್ರೆಶ್ ವಾಟರ್. ಸಿಹಿ ನೀರಿಗೆ ನಾವು ಉದಾಹರಣೆ ಕೊಡುವಂಥದ್ದು. ಹಾಗಾಗಿ ನದಿಗಳಿಂದ ನಾವು ಕಲೆಕ್ಟ್ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಫ್ರೆಶ್ ವಾಟರ್ ಫಿಶರ್ಸ್. ಹಾಗೆ ಸಮುದ್ರ ಸಾಗರದಿಂದ ಕಲೆಕ್ಟ್ ಮಾಡ್ತಕ್ಕಂಥದ್ದೆಲ್ಲ ಕೂಡ ಮೆರೈನ್ ವಾಟರ್ ಫಿಶರ್ಸ್ ಅಂತ ಕರಿತೇವೆ. ಈಗ ನೋಡೋಣ some examples for fresh water and as well as marine water fishers. Those examples already given in your textbook. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಎಕ್ಸಾಮಿನೇಷನ್ ನಲ್ಲಿ ಅದೇ ಎಕ್ಸಾಂಪಲ್ಸ್ ಅನ್ನೇ ಬರಿಬೇಕಾಗ್ತದೆ. ಅದರ ಜೊತೆಗೆ ಅದರ್ ಎಕ್ಸಾಂಪಲ್ಸ್ ಅನ್ನು ಕೂಡ ನೀವು ಬರೀಬಹುದು. ಬಟ್ ಫಸ್ಟ್ ಆಫ್ ರಿಫರೆನ್ಸ್ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಉದಾಹರಣೆಗಳನ್ನೇ ಕೊಡುವಂಥದ್ದು. ದೆನ್ ದಿ ಫ್ರೆಶ್ ವಾಟರ್ ಫಿಶಸ್ ಲೈಕ್ ಕ್ಯಾಟ್ಲಾ, ರೋಹು ಅಂಡ್ ಕ್ರಾಬ್. ನೋಡಿ, ಫ್ರೆಶ್ ವಾಟರ್ ಫಿಶಸ್ಗೆ 3 ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ರೋಹು ಫಿಶ್, ಬೋನಿ ಫಿಶ್ is a type of bony fish. The body made up of bone. Then catla, then crab. Catla, rohu and crab. ಈ 3 fresh water fishes, examples for fresh water fishes. Now marine water fishes like hilsa, sardine and mackerel, pomfrets. So 4 types fishes, examples for marine forms. ಗಡಸು ನೀರಿನಲ್ಲಿ ಕಂಡುಬರುವಂತಹ ಮುಖ್ಯ ಮೀನುಗಳು ಯಾವುದು ಅಂದಾಗ ಹಿಲ್ಸಾ ಫಾರ್ ಫುಡ್ ಪ್ರೊಡಕ್ಷನ್ಗೆ ಕ್ಯಾಚ್ ಮಾಡಿ ಸೆಲ್ಲಿಂಗ್ ಮಾಡುವಂಥದ್ದು, ಸಾರ್ಡೈನ್, ಮ್ಯಾಕರಲ್ ಅಂಡ್ ಪೋಮ್ಫ್ರೆಟ್ಸ್. ಸೊ 4 ಎಕ್ಸಾಂಪಲ್ಸ್ ಆರ್ ದೇ. 4 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆರ್ ಅಕೌಂಟ್ ಆಫ್ ಫಿಶರೀಸ್. ಇದಿಷ್ಟು ಒಂದು ಸಂಕ್ಷಿಪ್ತ ವಿವರಣೆ ಮೀನುಗಾರಿಕೆ, ಮತ್ಸ್ಯಗಾರಿಕೆಯ ಒಂದು ಸಂಕ್ಷಿಪ್ತ ವಿವರಣೆ. Now we move on to the next one, that is we move on to the next one, that is plant breeding. ನಾವು ಮುಂದೆ ಹೋಗೋಣ. ಈಗ ಪ್ಲಾಂಟ್ ಬ್ರೀಡಿಂಗ್ಗೆ ಹೋಗೋಣ. ಏನು ಈ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ? ಇಲ್ಲಿವರೆಗೂ ಅನಿಮಲ್ ಬ್ರೀಡಿಂಗ್ ಅನ್ನ ನಾವು ಸ್ಟಡಿ ಮಾಡಿದ್ದಾಯ್ತು. ಈಗ ಪ್ಲಾಂಟ್ ಸಸ್ಯಗಳಲ್ಲಿ ಯಾವ ರೀತಿ ನ್ಯೂ ಬ್ರೀಡ್ಸ್ ಅನ್ನ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಡೆವಲಪ್ ಮಾಡಿದ್ದೀವಿ ಅನ್ನುವಂಥ ವಿವರಣೆಯನ್ನ ನಾವು ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಪ್ಲಾಂಟ್ ಬ್ರೀಡಿಂಗ್, ಯು ನೋ ದಟ್ in India
majority of people, the main occupation is agriculture. ನಮ್ಮ ಭಾರತದಲ್ಲಿ ಬಹುತೇಕ 60% ಏನು ಜನರಿದ್ದಾರೆ ಇವರು ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು, ಅವಲಂಬಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂದಾಗ ಅಗ್ರಿಕಲ್ಚರ್ ಅಂತ ಕರಿತೇವೆ. ವ್ಯವಸಾಯ, ಕೃಷಿಯನ್ನ ಅವಲಂಬಿಸಿದ್ದಾರೆ. So the main occupation of majority of people in India, that is agriculture. In earlier days, after independence, agriculture with traditional way they practiced. ಏನು ಕೃಷಿ ಇದೆ ಇದನ್ನ ಸಾಂಪ್ರದಾಯಿಕವಾಗಿ ಏನು ಸ್ವತಂತ್ರ ಬಂದ ನಂತರ ನಮ್ಮ ಒಂದು ರೈತರು ಅಥವಾ ಫಾರ್ಮರ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದರಲ್ಲಿ ಏನು ಬದಲಾವಣೆ ಇರಲಿಲ್ಲ. ಒಂದು ಸಾಂಪ್ರದಾಯಿಕ ವೇನಲ್ಲಿ, ಹಾದಿಯಲ್ಲಿ ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ರು. ದಟ್ ಕ್ರಿಯೇಟ್ಸ್ ಸೋ ಮೆನಿ ಪ್ರಾಬ್ಲಮ್ಸ್ ಬಿಕಾಸ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಡೇ ಬೈ ಡೇ, ದಟ್ ಕ್ರಿಯೇಟ್ಸ್ ಮೇಜರ್ ಪ್ರಾಬ್ಲಮ್, ದಟ್ ಈಸ್ ಫುಡ್ ಪ್ರಾಬ್ಲಮ್. ದಿನೇ ದಿನೇ ಹೆಚ್ಚುತ್ತಾ ಇರತಕ್ಕಂತಹ ಜನಸಂಖ್ಯಾ ಸ್ಫೋಟ ಏನಾಗಿದೆ ಇವತ್ತು ಒಂದು ದೊಡ್ಡ ಒಂದು ಸಮಸ್ಯೆಯಾಗಿ ಉದ್ಭವಿಸಿದೆ. ಯಾಕೆ? ಆಹಾರದ ಕೊರತೆಯನ್ನು ಉಂಟು ಮಾಡಿದೆ. ಹಾಗಾದ್ರೆ ಈ ಟ್ರೆಡಿಷನಲ್ ವೇನಲ್ಲೇ ಏನು ಒಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಅಲ್ಲಿ ಬರ್ತಕ್ಕಂಥ ಪ್ರೊಡಕ್ಷನ್ ಆಗ್ತಕ್ಕಂಥ ಫುಡ್ ಏನಿದೆ, ದಟ್ ಈಸ್ ನಾಟ್ ಎನಫ್ ಸಪ್ಲೈ ಫಾರ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಬೆಳೆಯುತ್ತಿರ್ತಕ್ಕಂತಹ ಜನಸಂಖ್ಯೆಗೆ ಅದು ಸಾಲ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು, ಏನು ಸ್ಟೆಪ್ ಅನ್ನ ತಗೊಳ್ಬೇಕು? ಸೊ ಓವರ್ಕಮ್ ಟು ದಿಸ್ ಪ್ರಾಬ್ಲಮ್, ಶಾರ್ಟೇಜ್ ಆಫ್ ಫುಡ್ ಏನಾಯ್ತು, ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸಿದ ಮೇಲೆ ಈ ಸಮಸ್ಯೆಯಿಂದ ಬರುವಂತಹದ್ದು ಹೇಗೆ ಅಂದಾಗ, ಟು ಓವರ್ಕಮ್ ದಿಸ್ ಪ್ರಾಬ್ಲಮ್, that traditional based agriculture converted into industrial system. ನಂತರ ಏನಾಯ್ತು, ಆ ಸಾಂಪ್ರದಾಯಿಕವಾಗಿ ಏನು ಮಾಡ್ತಾ ಇದ್ರು ಕೃಷಿಯನ್ನ, ಅದನ್ನ ಏನ್ ಮಾಡಿದ್ರು, ಬದಲಾವಣೆ ಮಾಡಿಕೊಂಡ್ರು. ಬರ್ತಾ ಯಾವ ರೀತಿಯಾಗಿ ಒಂದು ಕೈಗಾರಿಕಾ ಮಟ್ಟದಲ್ಲಿ ಏನು ಮಾಡಿದ್ರು, ಅದನ್ನ ಬದಲಾವಣೆ ಮಾಡಿಕೊಂಡ್ರು. Traditional based agriculture converted into industrial system by the adaptation of new breeds, seeds, chemical fertilizers and modern techniques or technology, irrigation methods like that. ಈಗ ಅಂತಹ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಬಂದಂತಹ ವ್ಯವಸಾಯ ಕೃಷಿಯನ್ನ ಏನ್ ಮಾಡಿದ್ರು, ಈಗ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರ ಒದಗಿಸ್ಲಿಕ್ಕೆ, ಪೂರೈಸಲಿಕ್ಕೆ ಆಗ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ. ಹಾಗಾಗಿ ಅದನ್ನ ಬದಲಾವಣೆ ಮಾಡಿಕೊಂಡ್ರು. ಬರೀ ಬದಲಾವಣೆ ಇಲ್ಲ, ರೆವಲ್ಯೂಷನರಿ ಚೇಂಜ್, ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡಿಕೊಳ್ಳಲಾಯಿತು. ಯಾವ ರೀತಿನಲ್ಲಿ? ಆ ಹೊಸ ಒಂದು ಅಗ್ರಿಕಲ್ಚರ್ ಅಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ, ಹಾಗೇನೆ ಹೊಸ ಒಂದು ಸಂಕರಣ ತಳಿಗಳ ಬಳಕೆ, ಬೀಜಗಳ ಬಳಕೆ, ಹಾಗೆ ನೀರಾವರಿ ಪದ್ಧತಿಗಳನ್ನ ಅನುಸರಿಸುವುದರ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ದಟ್ ರೆವಲ್ಯೂಷನರಿ ಚೇಂಜ್ ನಥಿಂಗ್ ಬಟ್ ಗ್ರೀನ್ ರೆವಲ್ಯೂಷನ್. ಅದನ್ನೇ ನಾವು ಇವತ್ತೇನಂತ ಕರೆದ್ವಿ, ಅವತ್ತು ಆ ಪೀರಿಯಡ್ ಅಲ್ಲಿ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೇವೆ. Regarding or in that period, green revolution, these are all the changes takes place in agricultural field. ಆ ಕೃಷಿಯಲ್ಲಿ ಇದಿಷ್ಟು ಮಹತ್ತರ ಬದಲಾವಣೆ ಆಯಿತು. Then ಯಾವಾಗ ಬದಲಾವಣೆ ಆಯಿತು, then those new varieties and new technologies in agriculture produce or production of huge quantity of food, ಹೆಚ್ಚು ಪ್ರಮಾಣದ
ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸ್ಲಿಕ್ಕೆ ಸಾಧ್ಯತೆ ಆಯಿತು. ಇದನ್ನೇ ನಾವು ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ, ಹಸಿರು ಕ್ರಾಂತಿ. ಸೊ ಈ ಒಂದು ಗ್ರೀನ್ ರೆವಲ್ಯೂಷನ್ ಹಿನ್ನೆಲೆಯಲ್ಲಿ ಯಾವ ರೀತಿ ವೆರೈಟೀಸನ್ನು, ಪ್ಲಾಂಟ್ ವೆರೈಟೀಸನ್ನು, ಬ್ರೀಡ್ಸನ್ನು ಇಂಪ್ರೂವ್ ಮಾಡಲಾಯಿತು, ಹೊಸ ಹೊಸ ಸಂಕರಣ ತಳಿಗಳನ್ನು ಪರಿಚಯಿಸಿ ಅವುಗಳಿಂದ 2-3 ಪಟ್ಟಷ್ಟು ಏನಿದೆ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಬಂದಿದ್ದಾರೆ. ಹಾಗಾದರೆ ಆ ಬ್ರೀಡ್ಸು ಯಾವ ರೀತಿ ನಾವು ಡೆವಲಪ್ ಮಾಡಿದ್ದೇವೆ, ಯಾವ ಥರ ಇಂಟ್ರೊಡ್ಯೂಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದಾವೆ, ಹಾಗೆ ಯಾವ ರೀತಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಯಾವ ಫುಡ್ ಕ್ರಾಪ್ಸಲ್ಲಿ ಅದನ್ನು ನಾವು ಎಫೆಕ್ಟಿವ್ ಆಗಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅನ್ನೋದನ್ನು ನಾವು ಈಗ ಸ್ಟಡಿ ಮಾಡ್ತಾ ಹೋಗೋಣ. ದಟ್ ಈಸ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಸ್ಟೆಪ್ಸ್. ನಾವು ಕಮಿಂಗ್ ಟು ದಿ ಪ್ಲಾಂಟ್ ಬ್ರೀಡಿಂಗ್. ಸೊ ದ ಡೆಫಿನೇಷನ್ ಫಾರ್ ಪ್ಲಾಂಟ್ ಬ್ರೀಡಿಂಗ್. ಹಾಗಾದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ನಿಂದ ನಾವು ಪ್ಲಾಂಟ್ ಬ್ರೀಡಿಂಗ್ ಅಂದರೆ ಏನಂತ ಸಮರ್ಥಿಸಬಹುದು ಅಂದಾಗ, ಪ್ಲಾಂಟ್ ಬ್ರೀಡಿಂಗ್ ನಥಿಂಗ್ ಬಟ್ ಮ್ಯಾನಿಪ್ಯುಲೇಷನ್ ಆಫ್ ಪ್ಲಾಂಟ್ ಸ್ಪೀಶೀಸ್ ಟು ಕ್ರಿಯೇಟ್ ಡಿಸೈರ್ಡ್ ಪ್ಲಾಂಟ್ ಟೈಪ್ಸ್ ಫಾರ್ ಕಲ್ಟಿವೇಷನ್. ಏನಂತ ಡಿಫೈನ್ ಮಾಡ್ಬೋದು ನಾವು ಪ್ಲಾಂಟ್ ಬ್ರೀಡಿಂಗ್ ಅನ್ನ? ಮ್ಯಾನಿಪ್ಯುಲೇಷನ್ ಆಫ್ ಪ್ಲಾಂಟ್ ಸ್ಪೀಶೀಸ್. ಮ್ಯಾನಿಪ್ಯುಲೇಷನ್ ಮೀನ್ಸ್ ಕೌಶಲ್ಯತೆಯಿಂದ, ಚಾತುರತೆಯಿಂದ ಸಸ್ಯದಲ್ಲಿರ್ತಕ್ಕಂತಹ ಏನು ಸ್ಪೀಶೀಸ್ ಇದೆ ಆ ಸ್ಪೀಶೀಸ್ ಅನ್ನು ನಾವು ಯಾವ ರೀತಿ ಬದಲಾವಣೆ ಮಾಡ್ತಿದ್ದೀವಿ? ಗುಣಮಟ್ಟದ ಸ್ಪೀಶೀಸ್ಗಳಾಗಿ, ಅತ್ಯುತ್ತಮ ಗುಣಮಟ್ಟ ಹೊಂದಿರುವಂತಹ ತಳಿಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಅದನ್ನೇ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಮ್ಯಾನಿಪ್ಯುಲೇಷನ್ ಆಫ್ ಪ್ಲಾಂಟ್ ಸ್ಪೀಶೀಸ್ ಟು ಕ್ರಿಯೇಟ್ ಡಿಸೈರ್ಡ್ ಪ್ಲಾಂಟ್ ಟೈಪ್ಸ್ ಫಾರ್ ಕಲ್ಟಿವೇಷನ್. ಪೂರ್ಣ ಗುಣಮಟ್ಟದ ತಳಿಯಾಗಿ ಪರಿವರ್ತನೆ ಹೊಂದಿಸಿ ಅದರಿಂದ ಹೆಚ್ಚಿನ ಉತ್ಪಾದನೆಯನ್ನು ನಾವು ಇವತ್ತು ಪಡೆಯುವಂಥದ್ದು. ಇದನ್ನೇ ನಾವು ಬ್ರೀಡಿಂಗ್, ಪ್ಲಾಂಟ್ ಬ್ರೀಡಿಂಗ್ ಅಂತ ಕರೀತೇವೆ. ಸೆವೆರಲ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್. ಈ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ, ಅನಿಮಲ್ ಬ್ರೀಡಿಂಗ್ ಅಲ್ಲಿ ಹೇಗೆ ನೋಡಿದ್ವೋ ಅದೇ ರೀತಿ ನಾವು ಅನೇಕ ಸ್ಟೆಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಯಾವ್ಯಾವುದಾದ್ರು ಸ್ಟೆಪ್ಸು ಅಂದಾಗ, ಸೊ ದೇರ್ ಆರ್ 5 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್. ಮೇಜರ್ 5 ಸ್ಟೆಪ್ಸ್. 5 ನಾವು ವಿಧಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ, ಸ್ಟೆಪ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಈ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ. ಆ ಸ್ಟೆಪ್ಸ್ ಯಾವ್ಯಾವುದು ಅಂದಾಗ, ನೇಮ್ಲಿ ದಿ ಫಸ್ಟ್ ಸ್ಟೆಪ್ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ. ಮೊದಲನೇ ಸ್ಟೆಪ್ ಯಾವುದು? ಕಲೆಕ್ಷನ್ ಆಫ್ ವೇರಿಯಬಿಲಿಟಿ. ಕಲೆಕ್ಷನ್ ಆಫ್ ವೇರಿಯಬಿಲಿಟಿ. Then second one is, that is evaluation and selection of parents. Third step is cross hybridization among selected parents. And fourth one is selection testing of superior recombinants. And the last one, that is testing release and commercialization of new cultivar. So these are the main steps involved in plant breeding. This is very important concept for board examination point of view. They may ask for plant breeding for 5 marks. 5 marks ಗೆ ಕೇಳ್ತಾರೆ ಇದನ್ನ. ಸೊ ಯಾವ ಸ್ಟೆಪ್ಸ್ ಇದೆ ಅಂದಾಗ, ಫಸ್ಟ್ ಸ್ಟೆಪ್ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ, ಸೆಕೆಂಡ್ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್, ಥರ್ಡ್ ಒನ್ ಕ್ರಾಸ್ ಹೈಬ್ರಿಡೈಸೇಷನ್ ಅಮಾಂಗ್ ಸೆಲೆಕ್ಟೆಡ್ ಪೇರೆಂಟ್ಸ್, ಫೋರ್ತ್ ಒನ್ ಸೆಲೆಕ್ಷನ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರಿಕಾಂಬಿನೆಂಟ್ಸ್,
And the last one, testing, release and commercialization of new cultivar. ನಿಮಗೆ 5 ಮಾರ್ಕ್ಸ್ಗೆ ಕೇಳಿದಾಗ ಜಸ್ಟ್ ಯು ಹ್ಯಾವ್ ಟು ರೈಟ್ ದೀಸ್ 5 ಸ್ಟೆಪ್ಸ್, ಯು ವಿಲ್ ಗೆಟ್ 2.5 ಮಾರ್ಕ್ಸ್. ಬರೀ ಈ 5 ಸ್ಟೆಪ್ಸ್ ಅನ್ನ ನೀವು ಬರೆದ್ರೆ ಸಾಕು, 2.5 ಮಾರ್ಕ್ಸ್ ಸಿಗ್ತದೆ. 2.5 ಮಾರ್ಕ್ಸು ಆ ಒಂದೊಂದು ಸ್ಟೆಪ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಅದಕ್ಕೆ 2.5 ಮಾರ್ಕ್ಸ್ಗಳನ್ನು ನಿಮಗೆ ಲಭಿಸುತ್ತೆ. ಹೀಗೆ ಮಾರ್ಕ್ಸ್ ಅನ್ನು ಅಲ್ಲಿ ನಾವು ಡಿವೈಡ್ ಮಾಡ್ತೇವೆ. Now, they coming to the first step, collection of variability. ಒಂದನೇ ಹಂತದಲ್ಲಿ ನಾವು ಕಲೆಕ್ಷನ್ ಮಾಡ್ತಕ್ಕಂಥದ್ದು ಏನನ್ನ, ವೇರಿಯಬಿಲಿಟಿ, ಬೇರೆ ಬೇರೆದನ್ನ ಕಲೆಕ್ಷನ್ ಮಾಡುವಂಥದ್ದು. Now, here in this first step, genetic variability is the basic aspect of plant breeding. ಇಲ್ಲಿ ವೇರಿಯಬಿಲಿಟಿ ಅಂತಾಗ ಯಾವ ವೇರಿಯಬಿಲಿಟಿ, ಇಲ್ಲಿ ಬದಲಾವಣೆ, ಇಲ್ಲಿ ಜೆನೆಟಿಕ್ ವೇರಿಯಬಿಲಿಟಿ, ಅನುವಂಶೀಯವಾಗಿ ಬದಲಾಯಿಸುವುದು ಗುಣಗಳನ್ನ, ಹಾಗೆ ಮಾರ್ಫಾಲಜಿಕಲ್ ಅಲ್ಲ, ಅನುವಂಶೀಯವಾಗಿ ಅಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಜೆನೆಟಿಕ್ ವೇರಿಯಬಿಲಿಟಿ ಅಂತ ಕರಿತೇವೆ. ಈ ಫಸ್ಟ್ ಸ್ಟೆಪ್ ಅಲ್ಲಿ ಏನು ಈ ಜೆನೆಟಿಕ್ ವೇರಿಯಬಿಲಿಟಿ ಇದೆ, ಒನ್ ಆಫ್ ದಿ ಮೇನ್ ಆಸ್ಪೆಕ್ಟ್ ಇನ್ ಪ್ಲಾಂಟ್ ಬ್ರೀಡಿಂಗ್. ಇದು ಬಹಳ ಮುಖ್ಯ ಅಂಶ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ. ಕಮಿಂಗ್ ಟು ದಿ ಫಸ್ಟ್ ಸ್ಟೆಪ್, ಹಿಯರ್ ಕಲೆಕ್ಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ವೈಲ್ಡ್ ಸ್ಪೀಶೀಸ್. ಇಲ್ಲಿ ಏನು ಹಿಂದೆ ಇದ್ದಂತಹ ಪ್ರೀ ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಏನಿತ್ತು, ಹಳೆಯ ಒಂದು ತಲೆಮಾರಿನಲ್ಲಿ ಇದ್ದಂತಹ ಪ್ಲಾಂಟ್ ವೆರೈಟೀಸ್ ಏನಿತ್ತು, ಅವುಗಳ ವೈಲ್ಡ್, ತಾವೇ ಸ್ವತಂತ್ರವಾಗಿ ಬೆಳೆದಿರ್ತಕ್ಕಂತಹ ಸ್ಪೀಶೀಸ್ಗಳು, ಆ ವೈಲ್ಡ್ ವೆರೈಟೀಸ್ ಅಲ್ಲಿ ಏನಿದೆ ಅವುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಅಂದಾಗ ಅವುಗಳಿರ್ತಕ್ಕಂಥ ಜೀನ್ಸ್ ಏನಿದೆ, ಅಲೀಲ್ಸ್ ಏನಿದೆ, ಅವನ್ನ ಎಕ್ಸಾಮಿನ್ ಮಾಡಬೇಕು ನಾವು. ಎಕ್ಸಾಮಿನ್ ಮಾಡಿ ಅದನ್ನ ಮೌಲ್ಯಮಾಪನ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಅದರಲ್ಲಿ ಉತ್ತಮವಾಗಿರ್ತಕ್ಕಂತಹ ಜೀನ್ಸ್ ಅನ್ನ ನಾವೇನ್ ಮಾಡಬೇಕಾಗಿದೆ, ಅದನ್ನ ಸೆಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡಬೇಕಾಗಿದೆ. ದಟ್ ಇಸ್ ದ ಮೇನ್ ಪರ್ಪಸ್, ಅದು ಮುಖ್ಯ ಉದ್ದೇಶ. ಸೊ ಕಲೆಕ್ಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ವೈಲ್ಡ್ ಸ್ಪೀಶೀಸ್, ದೆನ್ examine and evaluate their characters. ಅವುಗಳನ್ನು ಪರೀಕ್ಷಿಸಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ ಅವುಗಳಲ್ಲಿರ್ತಕ್ಕಂಥ ಗುಣಗಳನ್ನ. ಹೀಗೆ ಎಲ್ಲೆಲ್ಲಿ ಸಿಗುತ್ತೋ ವೈಲ್ಡ್ ಸ್ಪೀಶೀಸು ಅವುಗಳನ್ನೆಲ್ಲ ತಂದು ಅವುಗಳನ್ನು ಪರೀಕ್ಷಿಸಿ ಅವುಗಳ ಮೌಲ್ಯಮಾಪನ ಮಾಡಿ ಅವುಗಳಲ್ಲಿರ್ತಕ್ಕಂಥ ಜೀನ್ಸ್ ಏನಿದೆ, ಅಲೀಲ್ಸ್ ಏನಿದೆ, ಇವುಗಳ ಬಗ್ಗೆ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಪ್ರಿಸರ್ವ್ ಮಾಡುವಂಥದ್ದು. ಇದು ನಾವು ಫಸ್ಟ್ ಸ್ಟೆಪ್ ಅಲ್ಲಿ ನೋಡ್ತೇವೆ. ಸೊ ಅಗೇನ್ ಐ ರಿಪೀಟ್, ಜೆನೆಟಿಕ್ ವೇರಿಯಬಿಲಿಟಿ is the basic aspect in plant breeding. Here, collection and preservation of wild species, then examine, evaluate their characters. Here, one more term is there, that is called, during the time of collection and preservation of those wild species and examine, evaluate that condition, the method in that type, that is called germplasm collection. ಇಂತಹ ಕಲೆಕ್ಷನ್ ಅನ್ನ ನಾವೆಲ್ಲ ಒಗ್ಗೂಡಿಸಿ ಟುಗೆದರ್ ಟು ಕಾಲ್ಡ್ ಏನಂತ ಕರಿತೀವಿ, ಜರ್ಮ್ಪ್ಲಾಸಮ್ ಕಲೆಕ್ಷನ್ ಅಂತ ಕರಿತೇವೆ. ನಿಮಗೆ 1 ಮಾರ್ಕಿಗೆ ಕೇಳುವ ಸಾಧ್ಯತೆ ಇದೆ, ವಾಟ್ ಈಸ್ germplasm collection? Germplasm collection nothing but entire collection of plants, seeds having all the diverse alleles of all genes in a given crop. ಏನು ಹೇಳುತ್ತದು, ಒಂದು ಕ್ರಾಪ್ನಲ್ಲಿ, ಒಂದು ಬೆಳೆಯಲ್ಲಿ ಇರುವಂತಹ ವಿಭಿನ್ನ ಅಲೀಲ್ಸ್ಗಳು, ಫ್ಯಾಕ್ಟರ್ಸ್ಗಳು ಮತ್ತು ಅವುಗಳನ್ನು ಒಳಗೊಂಡಿರ್ತಕ್ಕಂತಹ ಜೀನ್ಸ್ಗಳು, ಅವುಗಳನ್ನು ಒಳಗೊಂಡಿರ್ತಕ್ಕಂಥ ವಂಶವಾಹಿನಿಗಳು, ಜೀನ್ಸ್ಗಳು, ಇವುಗಳ ಕಲೆಕ್ಷನ್ ಅನ್ನೇ ನಾವೇನಂತ ಕರಿತೀವಿ, germplasm collection ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸೊ germplasm collection means
entire collection of plants, seeds having ಏನನ್ನ ಒಳಗೊಂಡಿದೆ ಅದು all the diverse alleles of all genes in a crop. Now coming to the second step, evaluation and selection of parents. ಈಗ ಆ ಕಲೆಕ್ಟ್ ಮಾಡಿರೋದ್ರಲ್ಲಿ ನಾವೇನ್ ಮಾಡಬೇಕಾಗಿದೆ, ಉತ್ತಮ ಗುಣಮಟ್ಟದ ಪ್ಲಾಂಟ್ಸ್ ಅನ್ನ ಸ್ಪೀಶೀಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಅವುಗಳನ್ನು ಪರೀಕ್ಷಿಸಿ ಮೌಲ್ಯಮಾಪನ ಮಾಡಿ ಸೆಲೆಕ್ಟ್ ಮಾಡಬೇಕಾಗಿದೆ. ಎರಡನೇ ಹಂತದಲ್ಲಿ ಸ್ಟೆಪ್ಸ್ ಅಲ್ಲಿ ಹಂತ. ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್. ಯಾಕೆ? ಅವುಗಳಿಂದ ನೆಕ್ಸ್ಟ್ ಪ್ರೋಜನಿಯನ್ನು ನಾವು ಪಡಿಬೇಕಾಗಿದೆ. ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಸ್ಪೀಶೀಸ್ ಏನಾಗ್ತಾರೆ, ಪೇರೆಂಟ್ ಸ್ಪೀಶೀಸ್ ಆಗುತ್ತೆ. ಇನ್ ದಿಸ್ ಸ್ಟೆಪ್ selected plants are multiplied and used for hybridization technique. ಇಲ್ಲಿ ಪೇರೆಂಟ್ ಸ್ಪೀಶೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡಿದ್ದು ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಕ್ರಾಸ್ ಮಾಡಿಬಿಟ್ಟು ಹೊಸ ಒಂದು ಪ್ರೋಜನಿಯನ್ನು ಪಡ್ಕೊಳ್ತಿದ್ದೀವಿ. ಆ ಪ್ರೋಜನಿಯಲ್ಲಿ ಆ ಸೆಲೆಕ್ಟೆಡ್ ಪೇರೆಂಟ್ಸ್ ಇಂದ ಏನಾಗಿದೆ, ಹೊಸ ಬ್ರೀಡ್ಸ್ ಬರ್ತಾ ಇದೆ, ಹೊಸ ಪ್ಲಾಂಟ್ಸ್ಗಳು ಬರ್ತಾ ಇದೆ. ಇವುಗಳನ್ನ ಏನ್ ಮಾಡ್ತೇವೆ, ಮತ್ತೆ ನಾವು ಹೈಬ್ರಿಡೈಸೇಷನ್ ಟೆಕ್ನಿಕ್ಕಿಗೆ ಅದನ್ನ ಬಳಸ್ಕೊಳ್ಳುವಂಥದ್ದು. ನೋಡಿ, ಇಲ್ಲಿ ಮೊದಲು ಪೇರೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಪೇರೆಂಟ್ ಪ್ಲಾಂಟ್ಸ್ ಅನ್ನ, ಗುಣಮಟ್ಟದ ಎರಡು ಪೇರೆಂಟ್ ಪ್ಲಾಂಟ್ಸ್ ಅನ್ನ, ಮತ್ತೆ ಅವುಗಳನ್ನ ಏನ್ ಮಾಡ್ತೀವಿ, ಕ್ರಾಸ್ ಮಾಡಿ ಅದರ ಪ್ರೋಜನಿಯನ್ನ ಪಡ್ಕೊಳ್ತೀವಿ. ಹೀಗೆ ಒಂದಷ್ಟು ಮಲ್ಟಿಪ್ಲಿಕೇಶನ್ ಆಗಿ ಒಂದಷ್ಟು ನಂಬರ್ಸ್ ಅಲ್ಲಿ ಆ ಎರಡು ಪೇರೆಂಟ್ ಇಂದ ಸಿಕ್ಕಂತಹ ಪ್ಲಾಂಟ್ಸ್ಗಳನ್ನ ಮತ್ತೆ ನಾವು ಯಾವುದಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ, ಯಾವ ಒಂದು ಟೆಕ್ನಿಕ್ಕಿಗೆ, ಹೈಬ್ರಿಡೈಸೇಷನ್ ಟೆಕ್ನಿಕ್ಕಿಗೆ. ಅವುಗಳಿಂದ ಮತ್ತೆ ಸಂಕರಣ ತಳಿಗಳನ್ನ, ಹೈಬ್ರಿಡ್ ಬ್ರೀಡ್ಸ್ ಅನ್ನ ಪಡೆಯೋದಕ್ಕೋಸ್ಕರ ನಾವು ಅದನ್ನ ಬಳಸ್ಕೊಳ್ತಾ ಇದ್ದೇವೆ. ಇದು ಎರಡನೆಯ ಸ್ಟೆಪ್, ಹಂತ. ನಾವು ಕಮಿಂಗ್ ಟು ದಿ ಥರ್ಡ್ ಒನ್, ಕ್ರಾಸ್ ಹೈಬ್ರಿಡೈಸೇಷನ್ ಅಮಾಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಈಗ ಏನು ಕ್ರಾಸ್ ಆ ಬ್ರೀಡ್ ಇಂದ ಬಂದಿದೆ, ಹೈಬ್ರಿಡ್ಸ್ ಬಂದಿದೆ, ಎರಡನೇ ಹಂತದಿಂದ ಬಂದಂತ ಹೈಬ್ರಿಡ್ಸ್ ಏನಿದೆ ಅದರಲ್ಲಿ ಮತ್ತೆ ನಾವೇನ್ ಮಾಡಬೇಕಾಗಿದೆ, ಈಗ ಪುನಃ ನಾವು ಕ್ರಾಸ್ ಮಾಡಿಕೊಂಡು ಅಲ್ಲಿಂದ ಬರ್ತಕ್ಕಂತಹ ಬ್ರೀಡ್ಸ್ ಅನ್ನ ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಎರಡನೇ ಹಂತದಲ್ಲಿ ಬಂದಂತಹ ಗುಣಮಟ್ಟದ ಡಿಸೈರ್ಡ್ ಹೈಬ್ರಿಡ್ ಬ್ರೀಡ್ಸ್ ಏನಿದೆ, ಸೊ ವಿ ಸೆಲೆಕ್ಟೆಡ್ ದೋಸ್ ಬ್ರೀಡ್ಸ್. ಅವುಗಳನ್ನ ನಾವು ತಗೊಳ್ಬೇಕು. ಯಾವ ರೀತಿ ತಗೊಳ್ತೀವಿ, ಆಸ್ ಎ ಪೇರೆಂಟ್ ಪ್ಲಾಂಟ್ಸ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲ ಏನ್ ಮಾಡ್ತೀವಿ, ಕ್ರಾಸ್ ಮಾಡ್ತೀವಿ. ಮತ್ತೆ ಅದನ್ನ ಕ್ರಾಸ್ ಮಾಡ್ತೀವಿ, ಒಂದು ಗ್ರೂಪ್ ಇಂದ ಮತ್ತೊಂದು ಗ್ರೂಪು, ಮತ್ತೊಂದು ಹೊಸ ಡಿಸೈರಬಲ್ ಆಗಿರ್ತಕ್ಕಂತಹ ನ್ಯೂ ಹೈಬ್ರಿಡ್ ವೆರೈಟಿಯನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಇದು ಮೂರನೇ ಹಂತ. That is cross hybridization among the selected. ನಾವು ಈಗಾಗಲೇ ಆಯ್ಕೆ ಮಾಡಿರುವಂತಹ ಪೇರೆಂಟಲ್ ಸಸ್ಯದ ಏನಿದೆ ಅವುಗಳಿಂದ ನಾವು ಮತ್ತೆ ಕ್ರಾಸ್ ಹೈಬ್ರಿಡೈಸೇಷನ್ ಮಾಡುವಂಥದ್ದು. Then coming to the fourth one, selection testing of superior recombinants. ಇಲ್ಲಿ ಆ ಬಂದಂತಹ ಕ್ರಾಸ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಇಂದ ಬಂದಂತಹ ಏನು ಹೈಬ್ರಿಡ್ಸ್ ಇದೆ, ಹೈಬ್ರಿಡ್ ಬ್ರೀಡ್ಸ್ ಇದೆ, ಸಂಕರಣ ತಳಿಗಳಿದ್ದಾವೆ, ಇವುಗಳನ್ನು ನಾವೇನ್ ಮಾಡಬೇಕಾಗಿದೆ, ಮುಂದೆ ಎಕ್ಸಾಮಿನ್ ಮಾಡಬೇಕಾಗಿದೆ, ಟೆಸ್ಟ್ ಮಾಡಬೇಕಾಗಿದೆ. ಯಾವ್ಯಾವ ಗುಣಮಟ್ಟದಲ್ಲಿ ಓಕೆ ಆಗಿದೆ ಅದು ಅಂದ್ರೆ ಇಲ್ಲಿ ಟೆಸ್ಟ್ ಮಾಡ್ತಕ್ಕಂಥ ಉದ್ದೇಶ ಏನು, ರೆಸಿಸ್ಟೆನ್ಸ್ ಪವರ್ ಇದೆಯಾ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆಯಾ ತಳಿಗಳಲ್ಲಿ, ಹಾಗೆ ಹೈ ಹೀಲ್ಡ್ ಅನ್ನ ಕೊಡುತ್ತಾ, ಅದು ಹೆಚ್ಚು ಇಳುವರಿಯನ್ನ ಕೊಡುತ್ತಾ, ಅದು ಟಾಲರೇಟ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಎಂತಹ ಸ್ಟ್ರೆಸ್ ಇದ್ರೂ ಕೂಡ ಅಥವಾ ಏನು ಅಧಿಕ ಒತ್ತಡ ಇದ್ರೂ ಕೂಡ ಅಂತ ಪ್ರದೇಶದಲ್ಲೂ ಕೂಡ ಲಕ್ಸುರಿಯಾಗಿ ಬೆಳೆಯುತ್ತಾ ಅದು, ಇದನ್ನ ನಾವು ಟೆಸ್ಟಿಂಗ್ ಅಂತ ಕರೆಯುವಂಥದ್ದು. ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಸೊ ಏನು ನಾವು ಸೆಲೆಕ್ಷನ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್, ಆ ಸೆಲೆಕ್ಟ್ ಮಾಡಿರ್ತಕ್ಕಂಥ ರೀಕಾಂಬಿನೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರಲ್ಲಿ ಟೆಸ್ಟ್ ಮಾಡುವಂಥದ್ದು. ಈ ಎಲ್ಲ ಗುಣಗಳು ಇದ್ದಾವ ಅವುಗಳಲ್ಲಿ, ದೆನ್ ಅದನ್ನೇನ್ ಮಾಡ್ತೇವೆ ನಾವು, ದೆನ್ ಸೆಲೆಕ್ಟ್
hybrid breeds, then followed by self pollination. ಈಗ ಅವೆಲ್ಲ ಎಕ್ಸಾಮಿನ್ ಮಾಡಿ ಟೆಸ್ಟಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ, ಅವುಗಳನ್ನೇ ಮತ್ತೆ ಸೆಲ್ಫ್ ಪಾಲಿಂಗ್ ಮಾಡ್ತಕ್ಕಂಥದ್ದು. ಹೌದಾ? ಸೆಲ್ಫ್ ಪಾಲಿನೇಷನ್. ಯಾಕೆ ಸೆಲ್ಫ್ ಪಾಲಿನೇಷನ್ ಮಾಡ್ತೀವಿ ಇಲ್ಲಿ ಅಂದಾಗ, ಆ ಸಂಕರಣ ತಳಿಗಳೇನಿದ್ದಾವೆ ಬರೀ ಅವುಗಳದೇ ನೆಕ್ಸ್ಟ್ ಒಂದು ಬ್ರೀಡ್ಸ್ ಬರಬೇಕು ನಮಗೆ. ಅವುಗಳ ಸಂಖ್ಯೆನೇ ಜಾಸ್ತಿ, ಎಲ್ಲದರಲ್ಲೂ ಗುಣಮಟ್ಟದಲ್ಲಿ ಎಲ್ಲ ಗುಣಗಳಲ್ಲೂ ಉತ್ತಮವಾಗಿರ್ತಕ್ಕಂಥ ಬ್ರೀಡ್ಸ್ ಬೇಕಾಗಿದೆ ನಮಗೆ. ಹಾಗಾಗಿ ಮತ್ತೆ ಕ್ರಾಸ್ ಪಾಲಿನೇಷನ್ ಅನ್ನು ಅವಾಯ್ಡ್ ಮಾಡಿ ಸೆಲ್ಫ್ ಪಾಲಿನೇಷನ್ ಅನ್ನು ತಗೊಳ್ತೀವಿ ನಾವಲ್ಲಿ. ಸೆಲ್ಫ್ ಪಾಲಿನೇಷನ್ ತಗೊಂಡಾಗ ಸೇಮ್ ಫ್ಲವರ್ ಅಲ್ಲಿರ್ತಕ್ಕಂತಹ ಪೋಲನ್ ಗ್ರೈನ್ಸು, ಡಿಸೈರಬಲ್ ಪೋಲನ್ ಗ್ರೈನ್ಸು ಅಲ್ಲೇ ಇರ್ತಕ್ಕಂಥ ಸ್ಟಿಗ್ಮಾ ಮೇಲೆ ಡಸ್ಟೆಡ್ ಆಗ್ಬಿಟ್ಟು ಏನಾಗ್ತದೆ ಅಲ್ಲಿ ನೆಕ್ಸ್ಟ್ ಸೀಡ್ಸ್ ಫಾರ್ಮೇಷನ್ ಆಗಿ ಆ ಸೀಡ್ಸ್ ಇಂದ ಹೊಸ ಪ್ರೋಜನಿ ಬರುವಂಥದ್ದು. ಇಲ್ಲಿ ಈ ರೀತಿ ಮಾಡ್ತಾರೆ. ಸೊ ಸೆಲೆಕ್ಟೆಡ್ ಹೈಬ್ರಿಡ್ಸ್ ಫಾಲೋಡ್ ಬೈ ಸೆಲ್ಫ್ ಪಾಲಿನೇಷನ್ ಆರ್ ಅಲೌಡ್ ಟು ಸೆಲ್ಫ್ ಪಾಲಿನೇಷನ್ ಫಾರ್ ಮೇಂಟೈನ್ ಓನ್ಲಿ ಡಿಸೈರಬಲ್ ಕ್ಯಾರೆಕ್ಟರ್ಸ್. ಯಾಕೆ ಸೆಲ್ಫ್ ಪಾಲಿನೇಷನ್ಗೆ ನಾವು ಅಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದೀವಿ ಅಂದಾಗ, ಮುಂದಿನ ಪ್ರೋಜನಿಯಲ್ಲಿ ಒಂದೇ ರೀತಿ ಡಿಸೈರಬಲ್ ಗುಣಮಟ್ಟದ ಸಸ್ಯಗಳನ್ನು ಪಡೆಯುವ ಉದ್ದೇಶದಿಂದ. ಇದು 4ನೇ ಹಂತ. ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಈಸ್ ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್. ಲಾಸ್ಟ್ ಯಾವುದಪ್ಪ ಅಂದಾಗ testing, release and commercialization of new cultivar. ಇದು ಕೊನೆಗೆ. ಈಗ ಅಂತಹ ಬ್ರೀಡ್ಸ್ ಏನಿದೆ ಅದನ್ನ ರಿಸರ್ಚ್ ಸೆಂಟರ್ಸ್ ಅಲ್ಲಿ, ಸಂಶೋಧನಾ ಕೇಂದ್ರಗಳಲ್ಲಿ ಅದನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡುವಕ್ಕಿಂತ ಮೊದಲು ಅಥವಾ ಫಾರ್ಮರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುವುದಕ್ಕಿಂತ ಮೊದಲು ಆ ಸಂಶೋಧನಾ ಕೇಂದ್ರಗಳಲ್ಲಿ ಟೆಸ್ಟ್ ಮಾಡ್ತಾರೆ. ಓಕೆ ಆಗಬೇಕಲ್ಲಿ. ಓಕೆ ಆದಾಗ ಮಾತ್ರ ಅದರ ಅವೈಲಬಿಲಿಟಿ ಇರ್ತದೆ ಫಾರ್ಮರ್ಸಿಗೆ. ಈಗ ಅಂತಹ ಪ್ರೋಜನಿ ನ್ಯೂ ಬ್ರೀಡ್ಸ್ ಏನಿದೆ, ಆ ನ್ಯೂ ಬ್ರೀಡ್ಸ್ ಅನ್ನ ಮೊದಲು ಸಂಶೋಧನಾ ಕೇಂದ್ರಗಳಲ್ಲಿ ಪರೀಕ್ಷಿಸಲಾಗ್ತದೆ. ಹೇಗೆ ಟಾಲರೇಟ್ ಆಗ್ತದೆ ಈ ಪ್ಲಾಂಟ್ಸು, ಯಾವ್ಯಾವುದ್ರಲ್ಲಿ ಅವರು ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ, ಟೆಸ್ಟಿಂಗ್ ಮಾಡ್ತಾರೆ. ಸಚ್ ಪ್ಲಾಂಟ್ಸ್ ಟಾಲರೇಟ್ ಟುವರ್ಡ್ಸ್ ಸ್ಟ್ರೆಸ್ ಕಂಡೀಷನ್ಸ್. ಒತ್ತಡ ಅಂದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಸಲೈನಿಟಿ, ಎಕ್ಸ್ಟ್ರೀಮ್ ಕೋಲ್ಡ್, extreme temperature ಎಕ್ಸೆಟ್ರಾ. ಇಲ್ಲಿ ಒತ್ತಡದಲ್ಲಿ ಬೆಳಿಬೇಕದು ಸಸ್ಯ ಸ್ಟ್ರೆಸ್ ಕಂಡೀಷನ್ ಅಲ್ಲಿ. ಯಾವುದದು ಸ್ಟ್ರೆಸ್ ಕಂಡೀಷನ್ ಪ್ಲಾಂಟ್ ಒಂದು ಡೆವಲಪ್ಮೆಂಟ್ ಅಲ್ಲಿ ಅಂದಾಗ, ಸಲೈನಿಟಿ ಹೆಚ್ಚು, ಈ ಒಂದು ಲವಣದ ಅಂಶದಿಂದ ಕೂಡಿರ್ತಕ್ಕಂಥ ಮಣ್ಣು ಅಲ್ಲಿ ಕೂಡ ಉತ್ತಮವಾಗಿ ಬೆಳಿಬೇಕಾಗ್ತದೆ. ಹಾಗೆಯೇ ಎಕ್ಸ್ಟ್ರೀಮ್ ಕೋಲ್ಡ್, ಅಧಿಕ ತೇವಾಂಶ ಇರ್ತಕ್ಕಂತಹ ಪ್ರದೇಶ, ಎಕ್ಸ್ಟ್ರೀಮ್ ಹೀಟ್, ಅಧಿಕ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶ, ಇಲ್ಲಿ ಕೂಡ ಅದು ಯೂಶುವಲ್ ಆಗಿ ನಾರ್ಮಲ್ ಆಗಿ ತಡ್ಕೊಂಡು ಬೆಳೆದು ಹೊಸ ಪ್ರೋಜನಿಯನ್ನು ಕೊಡುವಂಥದ್ದಾದ್ರೆ ದಟ್ ಪ್ಲಾಂಟ್ ಈಸ್ ಓಕೆ, ಅಗ್ರೀಡ್, ಅದನ್ನ ಓಕೆ ಮಾಡ್ತಾರೆ ಅವರು. ಇದು 1ನೇ ಗುಣ. ದಟ್ such breeds tolerate or such breeds resistant towards pest and insects. ಕೀಟ, ಕ್ರಿಮಿ ಏನಿದೆ ಇವುಗಳ ಬಾಧೆಯನ್ನು ತಡೆದುಕೊಳ್ಳುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು. ಅನದರ್ ಇಂಪಾರ್ಟೆಂಟ್ character of such breed. And third one, 3ನೇದಾಗಿ ನಾವು ನೋಡುವಂಥದ್ದು, they produce huge quantity of yield.
ಇಳುವರಿಯನ್ನು ಹೆಚ್ಚು ಕೊಡುವಂಥದ್ದಿರಬೇಕು. ದೇ ಈಲ್ಡ್ ಮೋರ್, ಹೆಚ್ಚು ಇಳುವರಿಯನ್ನು ಕೊಡುವಂಥ ಒಂದು ಪ್ಲ್ಯಾಂಟ್ಸ್ ಆಗಿರಬೇಕು. ಇದನ್ನೆಲ್ಲ ಆ ಸಂಶೋಧನಾ ಕೇಂದ್ರಗಳಲ್ಲಿ ಟೆಸ್ಟ್ ಮಾಡಲಾಗ್ತದೆ. ಒಂದೊಂದು ಫ್ಲಾಟಲ್ಲಿ ಏನು ಮಾಡ್ತಾರೆ, ಅದನ್ನು ಕಲ್ಟಿವೇಟ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತಾರೆ. ಓಕೆ ಆದಮೇಲೆ ರಿಲೀಸ್ ಮಾಡುವಂಥದ್ದು. ರಿಲೀಸ್ ಮಾಡಿ ಅದಕ್ಕೊಂದು ಟೈಟಲ್ ಕೊಡ್ತಾರೆ, ನ್ಯೂ ಕ್ರಾಪ್, ನ್ಯೂ ಬ್ರೀಡ್ ಫಾರ್ ಕಲ್ಟಿವೇಶನ್. ಅದನ್ನು ನೀವು ಮಾಡಬಹುದು. ಈಗ ಹೊಸ ತಳಿಯನ್ನು ಅಭಿವೃದ್ಧಿ ಪಡಿಸಿದ್ದೇವೆ, ಈ ಹೊಸ ತಳಿಯನ್ನು ನೀವು ನ್ಯೂ ಕಲ್ಟಿವರ್ ಆಗಿ ತಗೊಳ್ಬೋದು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾರೆ. ಇದಿಷ್ಟು ಸ್ಟೆಪ್ಸ್ ಅನ್ನ ನಾವು ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸೊ ದೇರ್ ಆರ್ ಮೇಜರ್ 5 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್. 5 ಹಂತಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಪ್ಲಾಂಟ್ ಬ್ರೀಡಿಂಗ್. ದಿಸ್ ಇಸ್ ಎನಫ್ ಆಲ್ in this class. Then I will take up the next concept in plant breeding in the next class. Till then, goodbye.